ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಾವು ನವಭಾರತ ಫರ್ಟಿಲೈಸರ್ ಅಂತೇಳಿ ಹುಬ್ಳಿ ಆಫೀಸಿಂದ ಬಂದಿದ್ದೀವಿ. ಸರ್ ನಮ್ಮ ನವಭಾರತ ಕಂಪ್ನಿ ಪ್ರಾಡಕ್ಟ್ ಆಗಿರ್ತಕ್ಕಂಥ ಆಲ್ ಪ್ರಾಡಕ್ಟ್ ಯೂಸ್ ಮಾಡಿದ್ರಿ. ವಿಜಯ ಗ್ರೋಮಿನ್ ಆಗಿರ್ಬೋದು, ದೋಸ್ CMS ಪೊಟ್ಯಾಶ್, ಆನಂತರ ಈ ಮೋರ್ 69, ಆನಂತರ ಈಗ ವಿಂಜೆಮೆಲ್, ವಿಜೇತ ಇವೆಲ್ಲ ಪ್ರಾಡಕ್ಟನ್ನು ಯೂಸ್ ಮಾಡಿದ್ರಿ. ಎಷ್ಟು ವರ್ಷಗಳಿಂದ ತಾವು ಯೂಸ್ ಮಾಡ್ತಾಯಿದ್ರಿ ಮತ್ತು ಇದನ್ನು ಬಳಸೋದ್ರಿಂದ ಏನು ಲಾಭಗಳನ್ನು ಅಥವಾ ತಮಗೇನು ರಿಸಲ್ಟ್ ಕೊಟ್ಟಿದೆ ಅದ್ರ ಬಗ್ಗೆ ಒಂದು 2 ನಿಮಿಷಗಳು ನಮ್ಮ ಜೋಡಿ ಹಂಚ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ಸರ್ ತಮ್ಮ ಒಂದು ಪರಿಚಯ ಮಾಡಿಕೊಡಿ ಸರ್. ತಮ್ಮ ಹೆಸರು ಸರ್? ನಮ್ಮ ಹೆಸರು ಉಮೇಶ್ ಮತ್ತಿಹಳ್ಳಿ ಅಂತಾರೆ. ಆ ಊರು ಸರ್? ಊರು ಎಂಗಳಗುಂದಿ ಸರ್. ತಾಲೂಕು ರೀ? ತಾಲೂಕು ರಟ್ಟಿಹಳ್ಳಿ ರೀ. ಹಾಂ ಸರ್. ಜಿಲ್ಲಾ ಹಾವೇರಿ ಸರ್. ಹಾವೇರಿ ಸರ್. ಎಷ್ಟು ವರ್ಷಗಳಿಂದ ನಮ್ಮ ಪ್ರಾಡಕ್ಟನ್ನು ಯೂಸ್ ಮಾಡ್ತಾ ಇದ್ದೀರಿ ಸರ್ ತಾವು? ನಾವು ಈಗ 5 ವರ್ಷದಿಂದ 5 ವರ್ಷದಿಂದ ಯೂಸ್ ಯೂಸ್ ಮಾಡಿದ್ರಿ. ಯಾವ್ಯಾವ ಬೆಳೆಗೆ ಯೂಸ್ ಮಾಡಿದ್ರಿ ಸರ್? ನಾವು ಕ್ರಾಫ್ಟ್ ಮಾಡ್ತಾವ್ರಿ. ಹಾಂ ರೀ. ಕ್ರಾಫ್ಟ್ ನಾವಿಂದ ಹೀರಿ, ಹಗಲು, ಹಾಂ ರೀ. ಆಮ್ಯಾಕೆ ಟೊಮೊಟ, ಹಾಂ. ಮುಳಗಾಯಿ ಇವಷ್ಟಕ್ಕೂ ಯೂಸ್ ಮಾಡ್ತೇವೆ ಸರ್. ಮತ್ತು ಈ ಅಡಿಕೆಗೆಲ್ಲ ಯೂಸ್ ಮಾಡಿದ್ದೀರಿ? ಅಡಿಕೆಗೆ ನಾವು ರಾಸಾಯನಿಕ ಗೊಬ್ಬರ ಹಾಕಬಾರ್ದು ಅನ್ನೋ ಸಲುವಾಗಿನ ಹಾಂ. ವಿಜಯ ಗ್ರೋಮಿನ ಯೂಸ್ ಮಾಡ್ತೇವೆ ಸರ್. ಈ ವಿಜಯ ಗ್ರೋಮಿನ್ ಹಾಕೋದ್ರಿಂದ ನಿಮ್ಗೆ ಏನು ಚೇಂಜಸ್ ಬದಲಾವಣೆ ಆಗಿದೆ ಸರ್? ಹತ್ತು ಹಸಿರಾಗಿರ್ತೈತೆ ರೀ. ಹಾಂ ರೀ. ಅಷ್ಟು ಮ್ಯಾಗ ಗಣ್ಣು ಕಿರಿಗಣ್ಣಿಗೆ ಬರ್ತದೆ. ಕಿರಿಗಣ್ಣಿಗೂ ಬರ್ತೈತೆ ಅಂತ ಹೇಳ್ತಾ ಇದ್ದೀರಿ. ನೆಲನೂ ಭೂಮಿನೂ ಹಾಳಾಗಲ್ಲ. ಅದ್ರ ಸಲುವಾಗಿ ನಾವು ವಿಜಯ ಗ್ರೋಮಿನ ಹಾಕ್ತೀವಿ ಸರ್. ಆಗ್ತಾ ಇದ್ದೀರಿ. ಎಷ್ಟು 5 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀರಿ? 5 ವರ್ಷ. ಮತ್ತು ಈ ತರಕಾರಿ ಎಲ್ಲ ಯೂಸ್ ಮಾಡಿದ್ರೆ ಅದಕ್ಕೆ ಏನು ಚೇಂಜಸ್ ಏನಾಗಿದೆ ನಿಮಗೆ? ಏನು ತರಕಾರಿ ಹಚ್ಚ ಹಸಿರಾಗಿ ಇರ್ತೈತೆ ರೀ. ಅವತ್ತು ಗಿಡ ಹಾಂ. ಕೆಂಪಾಗಲ್ರಿ ಹೆಚ್ಚಾಗಿ. ಹಂಗಾಗಿ ವಿಜಯ ಗ್ರೋಮಿನ ಯೂಸ್ ಮಾಡ್ತೇವೆ ಸರ್. ಹಾಂ. ಸರ್ಕಾರಿ ಈಗ ಗೊಬ್ಬರನ ಯೂಸ್ ಮಾಡ್ತಾವೆ ರೀ. ಹಾಂ. ಆದ್ರೆ ವಿಜಯ ಗ್ರೋಮಿನ್ ಫಸ್ಟಿಗೆ ವಿಜಯ ಗ್ರೋಮಿನ ಮೇನ್ ಯೂಸ್ ಮಾಡ್ತೇವೆ ಸರ್. ಅಂದರೆ ರಾಸಾಯನಿಕ ಬಳಸೋಣ ಭೂಮಿ ಎಲ್ಲ ಹಾಳಾಗುತ್ತೆ ಅಂತೀರಿ. ಹೌದು ಸಾವಯವ ಬಳಸೋಣ ಭೂಮಿ ಎಲ್ಲ ಕಸು ಆಗುತ್ತೆ, ಸರ್. ಮೃದು ಆಗುತ್ತೆ, ಹೌದು ಸರ್. ಬೆಳೆ ಎಲ್ಲ ಚೆನ್ನಾಗಿ ಬರ್ತದೆ ಅಂತ ಹೇಳ್ತಾ ಹೌದು ಇದ್ದೀರಿ. ಸರ್. ಈ ಮತ್ತು ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್ ತಾವು? ವಿಜಯ ಗ್ರೋಮಿನ್ ಹಾಕೋದ್ರಿಂದ ಭೂಮಿನೂ ಹಾಳಾಗಲ್ರಿ. ಹಾಂ. ಸರ್ಕಾರಿ ಗೊಬ್ಬರ ಹಾಕಿರ ಹಾಳಾಗತಿ. ಅದ್ರ ಸಲುವಾಗಿ ವಿಜಯ ಗ್ರೋಮಿನ್ ಹಾಕಿರ ಭೂಮಿನ ಫಲವತ್ತತೆ ಇರ್ತೈತಿ, ಗಿಡನೂ ಹಚ್ಚ ಹಸಿರಾಗಿರ್ತೈತಿ. ಇದರಿಂದ ರೈತರಿಗೆ ಉಪಯೋಗ ಆಗತ್ತೆ ರೀ. ಎಲ್ಲ ರೈತರು ಬಳಸ್ಬೋದು ಅಂತ ಹೇಳ್ತಾ ಇದ್ದೀರಿ. ಹೌದು ಹೌದು ಸರ್. ಓಕೆ ಸರ್, ಮಾಹಿತಿ ಸಿಗೋಕ್ಕೆ ಧನ್ಯವಾದ. ನಮಸ್ಕಾರ ಸರ್. ನಮಸ್ತೆ. ಓಕೆ ಸರ್.